ಪಾಟೀಲ್ ಅವರೇ, ಜಯತೀರ್ಥ ಕಟ್ಟಿ ಅವರೇ, ಸಂಜಯ್ ಕಪಟ್ಕರ್ ಅವರೇ, ಮಹೇಂದ್ರ ಕೌತಾಳ್ ಅವರೇ ಹಾಗೂ ಎಲ್ಲ ಲಿಂಗಪ್ಪ ಸುತ್ತಗಟ್ಟೆ ಅವರೇ, ಎಲ್ಲ ಗಣ್ಯರೇ, ಇದು ನಮ್ಮ ನೂತನ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿರುವಂತಹ ನಾಗರಾಜ್ ಅವರು ಇದೇ ಕಾಲೇಜ್ದವರು. ಇದೇ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿ ಕೆಲಸವನ್ನು ಮಾಡಿದಂಥವರು ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು. ವಿಕಸಿತ ಭಾರತ್ ಸಂಕಲ್ಪ ಅಂತಂದ್ರೆ ಇದು ಕೇವಲ ಅನೇಕ ಕಡೆ ಕೈ ಮುಂದೆ ಮಾಡಿ ಸಂಕಲ್ಪ ಮಾಡಿ ಹೋಗ್ತೀವಲ್ಲ, ಆ ಸಂಕಲ್ಪ ಅಲ್ಲ ಇದು. ಭಾರತ 2047ಕ್ಕೆ ವಿಕಸಿತ ಭಾರತ ಆಗಬೇಕು ಅನ್ನುವಂಥದ್ದು ಇದು ನಮ್ಮ ಅತ್ಯಂತ ಪ್ರತಿಬದ್ಧತೆ. ಇದ್ರ ಬಗ್ಗೆ ಏನು ಎರಡನೇ ಮಾತನೇ ಇಲ್ಲ. ಅನೇಕ ಸರ್ತೆ ಈ ಟೈಮ್ದಲ್ಲಿ ಯಾಕೆ ಮಾಡ್ತಾರ ಅಂತ ಕೆಲವರು ಪ್ರಶ್ನೆನೂ ಮಾಡ್ತಾರ. ನಾನು ಇತ್ತೀಚೆಗೆ ವಿಜಯವಾಡದಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಿರ್ಬೇಕಾದ್ರೆ ನನಗೊಂದು ಪ್ರಶ್ನೆ ಕೇಳಿದ್ರು. ಪಂಡಿತ್ ನೆಹರು ಅವರು 1947ರಿಂದ ಅವರು ಪ್ರಧಾನಮಂತ್ರಿಯಾಗಿದ್ದರು 66ರವರೆಗೆ. ಹಾಗಾಗಿ ಅವರು ಲೆಂಗ್ದಿ ಅಷ್ಟೇ. ನಾವು ಅದಕ್ಕೆ ನಮ್ಮ ರೆಸೊಲ್ಯೂಷನ್ದಲ್ಲೂ ಕ್ಯಾಬಿನೆಟ್ ರೆಸೊಲ್ಯೂಷನ್ದಲ್ಲೂ ಹೇಳಿದ್ದು 1947ಕ್ಕೆ ದೇಶ ಸ್ವತಂತ್ರಗೊಂಡ ನಂತರ ಸರ್ಕಾರ ಚುನಾಯಿತ ಸರ್ಕಾರ ಅಲ್ಲ, ಅದೊಂದು ಎಲ್ಲ ಪಕ್ಷಗಳನ್ನು ಒಳಗೊಂಡಂತಹ ಸರ್ಕಾರ ಆಗಿತ್ತು. ಅದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿದ್ದರು, ಶ್ಯಾಮಪ್ರಸಾದ್ ಮುಖರ್ಜಿ ಅವರಿದ್ದರು, ಈ ರೀತಿ ಬೇರೆ ಬೇರೆ ವಿಚಾರಧಾರೆಯ ಅನೇಕರು ಇದ್ದರು. ಆನಂತರ ಸಂವಿಧಾನವನ್ನು ಸ್ವೀಕಾರ ಮಾಡಿದ ನಂತರ 1952ಕ್ಕೆ ಚುನಾಯಿತ ಸರ್ಕಾರ ಬಂತು. ಆ ಚುನಾಯಿತ ಸರ್ಕಾರದಲ್ಲಿ ಕಂಟಿನ್ಯೂಸ್ಲಿ ಪ್ರಧಾನಮಂತ್ರಿಗಳಿದ್ದಂಥವ್ರ ಪೈಕಿ ಪಂಡಿತ್ ನೆಹರು ಅವರು 4399 ದಿವಸ ಅವರು ಪ್ರಧಾನಮಂತ್ರಿಗಳಾಗಿದ್ದರು. ಈಗ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಆ ಗಡಿಯನ್ನ ದಾಟಿ ಈಸ್ ದಿ ಲಾಂಗೆಸ್ಟ್ ಸರ್ವಿಂಗ್ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ, ಕಂಟಿನ್ಯೂಸ್ಲಿ ಇಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಆಗುತ್ತೆ. ಸೊ ಇದು ಯಾಕೆ ಮಹತ್ವ ಅಂತ ಅನ್ನೋದು ಇದೆ. ಮತ್ತು ಇದರ ಜೊತೆಗೆ ಬರೇ ಲಾಂಗೆಸ್ಟ್ ಸರ್ವಿಂಗ್ ಅಷ್ಟೇ ಸಾಧನೆನ, ಹಂಗಾದ್ರೆ ಇರಕ್ಕೆ ಸಾಧ್ಯ ಇಲ್ಲ ನಮ್ಮ ದೇಶದಾಗ. ಆ ಸ್ಥಿತಿ ಇವತ್ತು ಅಷ್ಟೊಂದು ಪ್ರಜಾಪ್ರಭುತ್ವದಲ್ಲಿ ಅಷ್ಟೊಂದು ಒಳ್ಳೆ ಜಾಗೃತಿ ನಿರ್ಮಾಣ ಆಗಿದೆ. ನೀವು ಪಾಲಿಟಿಕ್ಸ್ದ ಸ್ವಲ್ಪ ಹಿನ್ನೋಟವನ್ನು ನೋಡಿದರೆ ನಿಮಗೆ ಸರಿಯಾಗಿ ಇದನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಭಾವಿಸಿದೆ. 1952ರ ಮೊದಲನೇ ಚುನಾವಣೆಯ ನಂತರ 1971ರ ತನಕನೂ 1971 ನಮ್ಮ ದೇಶದಾಗ ಚುನಾವಣೆಗಳು ಇಶ್ಯೂ ಬೇಸ್ಡ್, ಪರ್ಫಾರ್ಮೆನ್ಸ್ ಬೇಸ್ಡ್ ಆಧಾರದ ಮೇಲೆ ನಡೆಯಲಿಲ್ಲ. 1952ರಾಗ ನಮ್ಮ ದೇಶದ ಸ್ವತಂತ್ರವನ್ನು ಗಳಿಸಿಕೊಟ್ಟವರು ನಾವೇ ಅಂತನ್ನುವಂಥದ್ದರ ಆಧಾರದ ಮೇಲೆ ಚುನಾವಣೆ ನಡೀತು. ಆ ಚುನಾವಣೆ ಒಳಗ ಲೆಕ್ಕಕ್ಕೆ ನೋಡಿದ್ರೆ ಮಹಾತ್ಮ ಗಾಂಧಿಯವರು ಇದು ಚಳವಳಿ ಇತ್ತು, ಈ ಕಾಂಗ್ರೆಸ್ ವಿಸರ್ಜನೆ ಮಾಡಿಬಿಡ್ರಿ ಅಂತ ಹೇಳಿದ್ರು. ಅದನ್ನು ಮಾಡಲಿಲ್ಲ. ಅದರ ಹೆಸರಿನಲ್ಲಿ ಮತವನ್ನ ಗಳಿಸಿ ಅದಾದ ನಂತರ ಪಂಡಿತ್ ನೆಹರು ಅವರ ದೇಹಾಂತದ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಾದರೂ ಬಹಳ ಶಾರ್ಟ್ ಪೀರಿಯಡ್ ಇದ್ರು. ಅದಾದ ನಂತರ ಇಂದಿರಾ ಗಾಂಧಿಯವರು ಚುನಾವಣೆಗೆ ಹೋಗ್ಬೇಕಾದ್ರೆ ಪಂಡಿತ್ ನೆಹರು ಅವರ ನಿಧನದ ನಂತರ ಅವರು ಚುನಾವಣೆಗೆ ಹೋಗಿದ್ರು. ಸೊ ಹಿಂಗೆ ಒಟ್ಟಾರೆ 77ರವರೆಗೆ ಒಂದು ರೀತಿಯಲ್ಲಿ ಚುನಾವಣೆಗಳು ನಡೆದರೆ 77ಕ್ಕೆ ಎಮರ್ಜೆನ್ಸಿ ವಿರುದ್ಧ ಚುನಾವಣೆ ನಡೀತು.
ದೇಶದೊಳಗ ಇಡೀ ಪ್ರಜಾಪ್ರಭುತ್ವದ ಕಗ್ಗಲೆ ಆಗಿತ್ತು. ಇವತ್ತು ಸಂವಿಧಾನವನ್ನ ತೆಗೆದುಕೊಂಡು ಅಡ್ಡಾಡೋರು ಅಥವಾ ತೋರಿಸ್ಕೊಂಡು ಅದ್ರ ಕೆಲವು ಸತ್ಯ ಖಾಲಿ ಕೊಪ್ಪು ಇರ್ತದಲ್ಲ, ತಗೊಂಡು ಅಡ್ಡಾಡೋರಿಗೆ ಸಂವಿಧಾನ ಬಗ್ಗೆ ಎಷ್ಟು ಗೌರವ ಇತ್ತು ಅಂತ ಅನ್ನೋದು ಅನೇಕ ಸರ್ತಿ ಇದು ಸಿದ್ಧಗೊಂಡದ್ದು. ನಿಮ್ಗೆ ಹಂಗೆ ಹೇಳಬೇಕು ಅಂತಂದ್ರೆ 1977ಕ್ಕೆ ಏನು ಸ್ಥಿತಿ ಇತ್ತು ಅನ್ನೋದು ನೀವು ಅನೇಕರಿಗೆ ಇಲ್ಲಿ ಕೂತವ್ರೀಗ, ವಿಶೇಷವಾಗಿ ಯಂಗರ್ ಜನರೇಷನ್ ಅಂದವ್ರು, ಇಟ್ ಈಸ್ ಬಿಯಾಂಡ್ ಯುವರ್ ಇಮ್ಯಾಜಿನೇಷನ್. ಪತ್ರಿಕೆಗಳ ಪ್ರಿಂಟ್ ಆಗ್ತದೆ, ಇವತ್ತಿನ ಚಾನಲ್ ಇರಲಿಲ್ಲ. ಪತ್ರಿಕೆಗಳ ಪ್ರಿಂಟ್, ಒಂದು ಉದಾಹರಣೆ ಹೇಳಿ ನಾನು ಮುಂದಕ್ಕೆ ಹೋಗ್ತೇನೆ. ಪತ್ರಿಕೆಗಳ ಪ್ರಿಂಟ್ ಹೆಂಗ್ ಆಗ್ತಾ ಇದ್ದು, ಆ ಪತ್ರಿಕೆಗಳನ್ನ ಪ್ರಿಂಟ್ ಮಾಡುವಂತ ಪತ್ರಿಕೆಗಳನ್ನ ಸರ್ಕಾರ ಮೊದಲು ಪರಿಶೀಲನೆ ಮಾಡ್ತಿತ್ತು. ಅವ್ರಿಗೆ ಏನ್ ಬೇಕು ಅಷ್ಟ ಬರೀಬೇಕಾಗಿತ್ತು. ನೀವು ಜೂನ್ 26, 1975 ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆ ಇನ್ನೂ ತನಕ ಅದ ನೆಟ್ಟದಾಗ, ನೀವು ತೆಗೆದು ನೋಡ್ರಿ. ಪೂರ್ತಿಯಾಗಿ ಅವರು ಅದನ್ನ ಖಾಲಿ ಬಿಟ್ಟಿದ್ರು ಪೇಜ್. ದಟ್ ಪೇಜ್ ವಾಸ್ ಕೆಪ್ಟ್ ವೆಕೆಂಟ್. ಯಾಕಂದ್ರೆ ನಾವು ಈ ಸೆನ್ಸಾರ್ಶಿಪ್ಗೆ ನಾವು ಒಪ್ಪುದಿಲ್ಲ ಅಂತ. ಉಳಿದೆಲ್ಲ ಪತ್ರಿಕೆಯವರು ಆ ಟೈಮ್ದಲ್ಲಿ ಇರೋದ ಕಮ್ಮಿ ಇತ್ತು, ಅದು ಬೇರೆ ವಿಷಯ. ದೇ ಆಲ್ ಕಾಂಪ್ರಮೈಸ್. ಆಯ್ತು, ಸರ್ಕಾರ ಹೇಳಿದಾಗ ಮಾಡ್ಕೊಂಡು ಹೋಗೋಣ ಅಂತ. ಓನ್ಲಿ ರಾಮನಾಥ್ ಗೋಯಂಕ ಹಿ ಸೆಡ್ ಐ ವಿಲ್ ನಾಟ್ ಅಕ್ಸೆಪ್ಟ್ ದಿಸ್ ಅಂತ. ಬಹಳಷ್ಟು ಆಯ್ತು, ತೊಂದರೆ ಕೊಟ್ಟರು, ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಬಂದ್ ಮಾಡಿದ್ರು, ಎಲ್ಲವಾದರೂ ಸಹಿತ ರಾಮನಾಥ್ ಗೋಯಂಕ ಹೇಳಿದ್ರು ನಿನ್ನನ್ನ ಸ್ಕ್ರಾಪ್ ಮಾಡ್ತೀವಿ ಅಂತ ಹೇಳಿದ್ರು ಇಂದಿರಾ ಗಾಂಧಿ. ಐ ವಿಲ್ ಮೇಕ್ ಯು ಸ್ಕ್ರಾಪ್ ಅಂತಂದ್ರೆ. ಆ ಕಾಲಘಟ್ಟದಲ್ಲಿ ಒಬ್ಬನೇ ಒಬ್ಬ ಮನುಷ್ಯ ಹೇಳಿದ್ದು, ಐ ಹ್ಯಾವ್ ಕಮ್ ಫ್ರಮ್ ದಿ ಸ್ಕ್ರಾಪ್, ಐ ಡೋಂಟ್ ಮೈಂಡ್ ಬಟ್ ಐ ವಿಲ್ ನಾಟ್ ಟಚ್ ಅಂತ ಹೇಳಿದ್ರು. ಸೊ ಅಲ್ಲಿಂದ ಅಂದ್ರೆ ಈ ರೀತಿ ಇತ್ತಂತ ಅಷ್ಟೇ. ಮತ್ತೆ ಜೈಲಿಗೆ ಹಾಕಿದ್ದು, ಕೊಂದು ಹಾಕಿದ್ದು, ಇವೆಲ್ಲ ಘಟನಾವಳಿಗಳನ್ನ ನಾನು ಕೊಲೆ ಮಾಡಿದ್ದು, ಜೈಲಿನೊಳಗೆ ಕೊಲೆ ಮಾಡಿದ್ದು, ಇವೆಲ್ಲ ನಾನು ಹೇಳಲಿಕ್ಕೆ ಹೋಗುದಲ್ಲ, ಅದು ಆ ವಿಷಯ ಇದು ಅಲ್ಲ. ಸೊ 77ರಲ್ಲಿ ಆ ಎಮರ್ಜೆನ್ಸಿ ವಿರುದ್ಧ ಒಂದು ಜನತಾ ಎಕ್ಸ್ಪೆರಿಮೆಂಟ್ ಅಂತ ಆಯ್ತು. ಜನತಾ ಎಕ್ಸ್ಪೆರಿಮೆಂಟ್ ನಲ್ಲಿ ಅಲ್ಲಿ 77ರಲ್ಲಿ ಎಲ್ಲಾ ಪಾರ್ಟಿಗಳು ಸೇರಿ, ನಮ್ದು ಜನಸಂಘ ಅಂತಿತ್ತು, ಎಲ್ಲಾ ಸೇರಿ ನಾವು ಅಧಿಕಾರಕ್ಕೆ ಜನತಾ ಪಾರ್ಟಿ ಅಂತ ಮಾಡಿ ಪ್ರಜಾಪ್ರಭುತ್ವದ ಸಂಬಂಧವಾಗಿ ಎಲ್ಲ ಪಾರ್ಟಿಗಳು ಮರ್ಜ್ ಆಗಿದೆ. ಆದರೆ 77ರಿಂದ 80ರ ಅವಧಿಯಲ್ಲಿ ಅನೇಕ ಘಟನಾವಳಿಗಳು ನಡೆದು, ಆ ಘಟನಾವಳಿಗಳಲ್ಲಿ ಒಂದು ಕ್ರಿಯೇಷನ್ ಮಾಡಲಿಕ್ಕೆ ಕಾಂಗ್ರೆಸ್ಗೆ ಒಂದು ಮತ್ತೆ ಅವಕಾಶ ಸಿಕ್ತು. ಕಾಂಗ್ರೆಸ್ ಇಲ್ಲದೆ ಈ ದೇಶ ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಿಂಗಾಗಿ ಪುನಃ ಇಂದಿರಾ ಗಾಂಧಿ ವಾಪಸ್ ಬಂದರು. ಇಂದಿರಾ ಗಾಂಧಿ ಕೊಲೆ ಆದ ನಂತರ, ಹತ್ಯೆ ಆದ ನಂತರ, ರಾಜೀವ್ ಗಾಂಧಿಯವರು ಇಂದಿರಾ ಗಾಂಧಿಯವರ ಹೆಸರನ್ನ ಇಟ್ಟುಕೊಂಡು ಅವರು ಸತ್ತೋಗಿದ್ದಾರೆ, ನಾನು ಅನಾಥ ಮಗನಾಗಿದ್ದೇನೆ ಅಂತೇಳಿ ಓಟ್ ಕೇಳಿದ್ರು. ಪರ್ಫಾರ್ಮೆನ್ಸ್ ಏನಿತ್ತು, ಏನಿಲ್ಲ. ಅದಾದ ನಂತರ 91ರೊಳಗ ರಾಜೀವ್ ಗಾಂಧಿಯವರ ಮೇಲೆ ತೀವ್ರತರವಾದಂತಹ ಭ್ರಷ್ಟಾಚಾರ ಇತ್ಯಾದಿ ಎಲ್ಲ ಕಾರಣದಿಂದ ಸೋತರು. 91ಕ್ಕೆ ಯುಪಿ ಸಿಂಗ್ ಬಂದರು, ಅದು ಬಿತ್ತು. ಅದಾದ ನಂತರ ಚಂದ್ರಶೇಖರ್ ಕರ್ಕೊಂಡು ಹೋದ್ರು, ಅವ್ರನ್ನೂ ಕೇಳಿದ್ರು. ಅಟ್ಮಾಸ್ಫಿಯರ್ ವಾಸ್ ಕ್ರಿಯೇಟೆಡ್ ದಟ್ ವಿತೌಟ್ ಕಾಂಗ್ರೆಸ್ ದೇಶ ನಡೆಯುವುದಿಲ್ಲ ಅಂತ. ಅದಾದ ನಂತರ ಅಲ್ಲಿಂದ ಸಾಧಾರಣ 89ರಿಂದ